ಪೆಂಚನಪಲ್ಲಿ ಗ್ರಾಮದಲ್ಲಿ ಅಡ್ಗಲ್ಲು ಸಮಾರಂಭಕ್ಕೆ ಚಾಲನೆ ನೀಡಿದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್. ಕಲಬುರಗಿ ಜಿಲ್ಲೆ ಚಿಂಚೋಳಿ ತಾಲೂಕಿನ ಸೇಡಂ ವಿಧಾನಸಭಾ ಕ್ಷೇತ್ರದ ಪೆಂಚನಪಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 20 ಲಕ್ಷ ರೂಪಾಯಿ. ಪೆಂಚನಪಲ್ಲಿಯಿಂದ ಬೆಡಕಪಲ್ಲಿ ಗ್ರಾಮದವರೆಗೂ ರಸ್ತೆ ನಿರ್ಮಾಣ ಕಾಮಗಾರಿಯು ಅಂದಾಜು ಮೊತ್ತ 226.78 ಲಕ್ಷಗಳ ಅಡಿಗಲ್ಲು ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಚಾಲನೆ ನೀಡಿದರು. 52,000 ಕೋಟಿ ಬಡವರ ಮನೆ ಬಾಗಿಲಿಗೆ ಮುಟ್ಟಿದೆ. ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಕಾಂಗ್ರೆಸ್ ಸರ್ಕಾರ ಬಡವರಿಗೆ ನ್ಯಾಯ ಕೊಡುವ ಸರ್ಕಾರವಾಗಿದೆ. ಬಡವರ ಜೀವನ ಬದಲಾವಣೆ ಆಗಬೇಕಾದ್ರೆ ಉತ್ತಮವಾದ ಶಿಕ್ಷಣ ಬಡ ಮಕ್ಕಳಿಗೆ ಸಿಗಬೇಕಾಗುತ್ತದೆ. ನುಡಿದಂತೆ ನಡೆಯುವ ಸರ್ಕಾರ ನಮ್ಮ ಕಾಂಗ್ರೆಸ್ ಸರ್ಕಾರ ಆಗಿದೆ. 5 ಗ್ಯಾರಂಟಿಗಳ ಮೂಲಕ 52,000 ಕೋಟಿ ಬಡವರ ಮನೆ ಬಾಗಿಲಿಗೆ ಮುಟ್ಟಿಸಿದ ಕಾಂಗ್ರೆಸ್ ಸರ್ಕಾರ ಎಂದು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆ ಸಚಿವರು ಹಾಗೂ ರಾಯಚೂರು ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಪೆಂಚನಪಲ್ಲಿ ಗ್ರಾಮದಲ್ಲಿ ತಾವೆಲ್ಲ ಈಗ ಬಹಳ ದೊಡ್ಡ ಲಿಸ್ಟ್ ಅನ್ನು ಕೊಟ್ಟಿದ್ದೀರಿ. ಯಾವ್ಯಾವ ದೇವಸ್ಥಾನ ಆಗ್ಬೇಕು, ಯಾವ್ಯಾವ ನಿಮ್ಮ ಸಮುದಾಯ ಭವನಗಳಾಗಬೇಕು, ಎಲ್ಲೆಲ್ಲಿ ಸಿಸಿ ರಸ್ತೆ ಆಗ್ಬೇಕು, ಖಂಡಿತವಾಗಿ ಅದನ್ನ ಹಂತ ಹಂತವಾಗಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಮಾಡೋಣ. ಯಾಕಂದ್ರೆ ಪೆಂಚನಪಲ್ಲಿ ಗ್ರಾಮ ಹಿಂದೆನೂ ಕೂಡ ನಮ್ಮ ಬಾಬುರಾವ್ ಪಾಟೀಲ್ ಅವರು ಹೇಳಿದಾಗೆ ಇಲ್ಲಿ ಕುಡಿಯ ನೀರಿನ ಬಹಳ ದೊಡ್ಡ ಸಮಸ್ಯೆ ಇತ್ತು. ಆದ್ರೆ ಬೆಡಕಪಳ್ಳಿಯಿಂದ ಲೈನ್ ಹಾಕಿದ ಮೇಲೆ ಇಲ್ಲಿ ಕುಡಿಯ ನೀರಿನ ಸಮಸ್ಯೆ ಕಮ್ಮಿ ಆಗಿದೆ ಅನ್ಕೋತೀನಿ. ಕಮ್ಮಿ ಆಗಿದಿಲ್ಲ, ಹಾಗಾಗಿ ಇವತ್ತು ವಿಶೇಷವಾಗಿ ನಮ್ಮ ಈ ಒಂದು ಪೆಂಚನಪಲ್ಲಿ ಗ್ರಾಮದಲ್ಲಿ ಬಹುತೇಕ ಎಲ್ಲ ಕಡೆ ಸಿಸಿ ರಸ್ತೆ ಆಗಿದೆ. ನೀವು ಕಳೆದ ಸಾರಿ ನಾ ಬಂದಾಗ ನೀವೇನ್ ಹೇಳಿದ್ರಿ ಅಂದ್ರೆ ಇದು ಕೆರಳಿಗೆ ಹೋಗ್ತಕ್ಕಂಥ ರಸ್ತೆ ಮಾಡ್ಬೇಕು ಅಂತ ಹೇಳಿದ್ರಿ. ರೈತರಿಗೆ ಬಹಳ ತೊಂದರೆ ಇದೆ. ಆಮೇಲೆ ಈ ಗುಡ್ಡಕ್ಕೆ ಹೋಗ್ತಕ್ಕಂಥ ಮಲ್ಲಿಕಾರ್ಜುನ ದೇವಸ್ಥಾನ ಹೋಗ್ತಕ್ಕಂಥ ರಸ್ತೆ ಹೇಳಿದ್ರಿ, ಆ ರಸ್ತೆನೂ ಆಗಿದೆ. ಮತ್ತು ಕೆರಳಿ ರಸ್ತೆನೂ ಕೂಡ ಅರ್ಧ ಆಗಿದೆ ಅಂತ ಹೇಳ್ತಾ ಇದ್ರಿ. ಅದಕ್ಕೆ ಇನ್ನ ಈ ಸಾರಿ ಆ ರಸ್ತೆ ಪೂರ್ತಿ ಮಾಡಕ್ಕೆ. ಬ್ಯೂರೋ ರಿಪೋರ್ಟ್ ಸುನಿಲ್ ಸಲ್ಕರ್, ಭಾರತ ವೈಭವ ನ್ಯೂಸ್, ಚಿಂಚೋಳಿ. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.